ಇವತ್ತು ನಿಮಗೆ ಒಂದು ಗಿಡನ ಪರಿಚಯ ಮಾಡಿಕೊಡ್ತೀನಿ, ತೋರಿಸ್ತೀನಿ ನೋಡಿ. ಆ ಗಿಡ ಇದೇ. ಆ ಗಿಡ ಏನು ಗಿಡ ಗೊತ್ತಾ? ಇದು ತಾಳೆ ಗಿಡ. ಇದು ಈ ತಾಳೆ ಗಿಡನ ನೀವು ಎಲ್ಲಿ ನೋಡಿರ್ಬೋದು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣುತ್ತೆ ತಾಳೆ ಗಿಡ. ಆಮೇಲೆ ಇನ್ನೇನು ಹೇಳೋದು, ಈ ಬಾಹುಬಲಿ ಮೂವಿಲಿ ಇದೆಯಲ್ಲ, ಬಾಹುಬಲಿ ಪಾರ್ಟ್ 2 ಅಲ್ಲಿ ಕೊನೆ ಫೈಟಿಂಗ್ ಸೀನಲ್ಲಿ ಬರುತ್ತೆ ನೋಡ್ರಿ ಗಿಡ. ಆ ಬಗ್ಗಿಸ್ಬಿಟ್ಟು 6 ಜನ ಒಂದೇ ಸರಿಗೆ ಆ ಕೋಟೆ ಇರ್ತಾರಲ್ಲ, ಆವಾಗ ಬಗ್ಸೋ ಗಿಡನೇ ಆ ಮರ ಬಗ್ಗಿಸ್ತಾರಲ್ಲ, ಅದೇ ಈ ಗಿಡ, ತಾಳೆ ಗಿಡ. ಇದನ್ನ ಹೆಂಗೆ ಅಂತಂದರೆ, ಇವಾಗ ತೆಂಗಿನ ಗಿಡ ಥರ ಬೆಳೆಯುತ್ತೆ, ಸೇಮ್ ಇದೇ ಥರ. ಆದರೆ ಇದು ತುಂಬ ಫ್ಲೆಕ್ಸಿಬಲ್, ಇದು ಮುರಿಯೋದಿಲ್ಲ, ಆ ಥರ ಇರುತ್ತೆ ಇದು. ನನಗೂ ಗೊತ್ತಿಲ್ಲ ಆ ದೊಡ್ಡ ಗಿಡ ಅದು ಹೆಂಗೆ ಬಗ್ಗುತ್ತೋ, ಆದರೆ ಇವಾಗ ಇದು ಕಾಣಿಸ್ತಾ ಇದೆಯಲ್ಲ, ಇದು ಮಾತ್ರ ಎಷ್ಟು ಫ್ಲೆಕ್ಸಿಬಲ್ ಇರುತ್ತೆ ಅಂತಂದರೆ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಈ ವಿಡಿಯೋ ಪೂರ ನಾನು ಬರೀ ಈ ಗಿಡ ಹೆಂಗಿದೆ ಅಂತ ಪರಿಚಯ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಇದ್ರ ಬಗ್ಗೆ ಯಾವುದೇ ಡೀಟೇಲ್ಸ್ ಗೊತ್ತಿಲ್ಲ ನನಗೆ, ಯಾವುದೇ ವಿಚಾರನೂ ಗೊತ್ತಿಲ್ಲ, ಇದರಿಂದ ಏನು ಉಪಯೋಗ ಅಂತಲೂ ಗೊತ್ತಿಲ್ಲ. ಏನು ಗೊತ್ತಾ, ಈ ಗಿಡ ಹೀಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ನಿಮ್ಗೇನಾದರೂ ಈ ಗಿಡ ಗೊತ್ತಿಲ್ಲ ಅಂತಂದರೆ ನೋಡ್ರಿ, ಇಲ್ಲ ಅಂತಂದರೆ ನಿಮಗೆ ಇದ್ರ ಬಗ್ಗೆ ವಿಚಾರ ಬೇಕಂತಂದರೆ ಬೇರೆ ವಿಡಿಯೋ ನೋಡ್ರಿ ಅಷ್ಟೇ. ಇದು ತಾಳೆ ಗಿಡ. ಈ ಗಿಡ ಇದ್ದಾಗ ಈ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇದ್ರ ಕಾಯಿ ಅಲ್ಲಲ್ಲಿ ಮಾರ್ತಾ ಇರ್ತಾರೆ, ಬ್ಲ್ಯಾಕ್ ಇರುತ್ತೆ, ಅದರೊಳಗೆ 3 ಈ ಕಾಯಿ ಬರುತ್ತಲ್ಲ, ತೆಂಗಿನಕಾಯಲ್ಲಿ ಕಾಯಿ ಇರೋದ್ಮೇಲೆ ಇರುತ್ತಲ್ಲ, ಆ ಥರ ಇರುತ್ತೆ. ಅದನ್ನೇನು ಹೇಳಬೇಕು ಗೊತ್ತಿಲ್ಲ, ಆ ಥರ ತಾಳೆಕಾಯಿ ಬರುತ್ತೆ. ಇದಿಷ್ಟು ತಾಳೆ ಗಿಡದ ವಿಡಿಯೋ. ತಾಳೆ ಗಿಡ ನೋಡ್ರಿ ಅಂತ ಮಾಡಿರೋವಂಥದ್ದು. ಓಕೆ, ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.